ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೇನಂದ್ರೆ ಮಧ್ಯಾಹ್ನ ಆಗಿದೆ. ಇವಾಗ ತಿಂಡಿ ತಿಂದಿದ್ದು ಕೂಡ ಲೇಟ್ ಅಲ್ವಾ, ನಾನು ಒಂದು 11 ಗಂಟೆ ಆಗಿತ್ತು ತಿಂಡಿ ತಿನ್ನೋಷ್ಟರಲ್ಲಿ. ಅದಕ್ಕೆ ಊಟ ಎಲ್ಲ ಮಾಡೋಕ್ಕೆ ಮೂಡಿಲ್ಲ. ಅದಕ್ಕೆ ನಾನು ಇವತ್ತು ಆ್ಯಪಲ್ ಇತ್ತು ಮನೇಲಿ, ಆ್ಯಪಲ್ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಆ್ಯಪಲ್ ಜ್ಯೂಸ್ನ ಮಾಡ್ತಿದ್ದೆ. ನಿಮ್ಗೆ ಗೊತ್ತಾ, ಈ ಥರ ಬ್ರೇಕ್ಫಾಸ್ಟ್ನ ಲೇಟಾಗಿ ತಿಂದ್ಬಿಟ್ರೆ ಊಟ ಮಾಡೋದಕ್ಕೆ ಏನೋ ಒಂಥರ ಅನಿಸುತ್ತೆ. ಅದಕ್ಕೆ ಮನೇಲಿ ಆ್ಯಪಲ್ ಇತ್ತಲ್ಲ, ಆ್ಯಪಲ್ನ ಕಟ್ ಮಾಡಿ ಜ್ಯೂಸ್ ಮಾಡಿಬಿಡೋಣ ಅಂದ್ಬಿಟ್ಟು ಜ್ಯೂಸ್ ಮಾಡ್ತಾ ಇದೆ. ಫ್ರೂಟ್ಸ್ ನಮ್ಮ ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ, ಇಲ್ಲ ಬಟರ್ ಫ್ರೂಟ್. ಜ್ಯೂಸ್ಗಂತೂ ಫ್ರೂಟ್ ಯಾವಾಗಲೂ ಇದ್ದೇ ಇರುತ್ತೆ. ಯಾಕೆಂದರೆ ನಮ್ಮ ಪುಟ್ಟ ಜಾಸ್ತಿ ಇಷ್ಟಪಡ್ತಾರೆ ಜ್ಯೂಸ್ನ. ಇವಾಗ ಏನೋ ಗೊತ್ತಿಲ್ಲ, ಜ್ಯೂಸ್ ಎವ್ರಿ ಡೇ ಯಾವುದಾದ್ರೂ ಒಂದು ಜ್ಯೂಸ್ ಇಡಬೇಕು ಅವರಿಗೆ. ಅದಕ್ಕೆ ಆ್ಯಪಲ್ ಇತ್ತಲ್ಲ, ಆ್ಯಪಲ್ನ ಹಾಕಿ ಜ್ಯೂಸ್ ಮಾಡಿಬಿಡೋಣ ಅಂದ್ಬಿಟ್ಟು. ಆ್ಯಪಲ್ ಏನು ಗೊತ್ತಾ, ಸುಮಾರು ದಿನ ಆಯಿತು ತಂದುಬಿಟ್ಟು ಎಲ್ಲ ಒಂಥರ ಆಗ್ಬಿಟ್ಟೈತೆ, ಒಂಥರ ಜಾಸ್ತಿ ಬಾಡೋಗ್ಬಿಟ್ಟಿರೋ ಥರ ಐತೆ. ಅದಕ್ಕೆ ಹಾಕ್ಬಿಟ್ಟು ಜ್ಯೂಸ್ ಮಾಡಿಬಿಡೋಣ ಅಂದ್ಬಿಟ್ಟು ಜ್ಯೂಸ್ನ ಮಾಡ್ತಾ ಇದ್ದೆ. ಆ್ಯಪಲ್ ಜ್ಯೂಸ್ ಚೆನ್ನಾಗಿರುತ್ತೆ, ಸೇಮ್ ಆ್ಯಸ್ ಇಟ್ ಈಸ್. ಹೇಗೆ ಹೋಟೆಲ್ ಅಂದರೆ ಹೇಗೆ ಬೇಕ್ರಿಲಿ ಸಿಗುತ್ತೆ, ಜ್ಯೂಸ್ ಶಾಪಲ್ಲಿ ಸಿಗುತ್ತೆ ಆ್ಯಪಲ್ ಜ್ಯೂಸು, ಅದೇ ಥರ ಮಾಡ್ತೀನಿ ನಾನು. ಚೆನ್ನಾಗಿ ಮಾಡ್ತೀನಿ. ಹೆಂಗೆ ಗೊತ್ತಾ, ಮ್ಯಾಂಗೋ ಇದ್ದಾಗ ಮ್ಯಾಂಗೋ ಜ್ಯೂಸ್ ಮಾಡ್ತಿದ್ವಿ ಯಾವಾಗ್ಲೂ ಜಾಸ್ತಿ. ಇವಾಗ ಆ್ಯಪಲ್ ಜ್ಯೂಸು, ಬಟರ್ ಫ್ರೂಟ್ ಜ್ಯೂಸು ಅದನ್ನ ಮಾಡ್ಕೊತಿರ್ತೀವಿ ನಾವು. ಮ್ಯಾಂಗೋ ಇದ್ದಾಗಂತೂ ಮ್ಯಾಂಗೋನೇ ತರ್ತಿದ್ವಿ, ಯಾವುದು ಜ್ಯೂಸೇ ಮಾಡ್ತಿರ್ಲಿಲ್ಲ ನಾನು. ಮಸ್ಕ್ ಮಿಲನ್ ಇನ್ನೊಂದು ಏನು, ನಮಗೆ ಯಾವ ಫ್ರೂಟ್ ಜಾಸ್ತಿ ಇಷ್ಟ ಅಂದರೆ ಯೂಶಲಿ ನನಗೆ ಮಸ್ಕ್ ಮಿಲನ್ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ. ಮೈ ಫೇವ್ರೆಟ್ ಫ್ರೂಟ್ ಈಸ್ ಮಸ್ಕ್ ಮಿಲನ್. ಚೆನ್ನಾಗಿರುತ್ತೆ. ಕರ್ಬೂಜ ಹಣ್ಣು ತುಂಬ ಚೆನ್ನಾಗಿರುತ್ತೆ. ಕಲ್ಲಂಗಡಿ ಹಣ್ಣು ಕರ್ಬೂಜ ಹಣ್ಣು ಎರಡು ಇಷ್ಟ ಆಗುತ್ತೆ. ಆದರೆ ಕಲ್ಲಂಗಡಿ ಹಣ್ಣು ನಾನು ಅಷ್ಟು ಇಷ್ಟಪಡಲ್ಲ, ಕರ್ಬೂಜ ಹಣ್ಣು ಜಾಸ್ತಿ ಇಷ್ಟ ಆಗುತ್ತೆ. ಜ್ಯೂಸ್ ಮಾಡಿ ಕುಡಿಯೋದಕ್ಕಿಂತ ಹಾಗೆಯೇ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಮಸ್ಕ್ ಮಿಲನ್ನ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ಒಟ್ಟಿಗೆ ಜ್ಯೂಸ್ ಮಾಡಿಬಿಡೋಣ. ಜ್ಯೂಸ್ ಮಾಡಿಟ್ಬಿಟ್ಟು ಈಗಲೇ ಮಾಡ್ತೀನಲ್ವ, ಏನು ಅವ್ರಿಗೊಂದ್ಸತಿ ಏನು ಮಾಡೋದು ಅಂದ್ಬಿಟ್ಟು ಈಗಲೇ ಒಂದು ಲೋಟ ಜ್ಯೂಸ್ನು ಮಾಡಿಬಿಟ್ಟು ಇಟ್ಬಿಡ್ತೀನಿ ನಾನು. ಪುಟ್ಟಾಗೂ ಫ್ರೀಸರಲ್ಲಿ ಇರುತ್ತೆ ಅಲ್ವ, ಸ್ವಲ್ಪ ಚಿಲ್ಲಾಗಿರುತ್ತೆ ಅವ್ರು ಬರೋವರೆಗೂ. ಅವ್ರು ಬಂದು ಆರಾಮ್ಸಾಗಿ ಜ್ಯೂಸ್ನ ಕುಡಿಬೋದು. ಆ ಥರ ಮಾಡಿ ಇಟ್ಬಿಟ್ರೆ ಚಿಲ್ಲಾಗಿರುತ್ತೆ ಜ್ಯೂಸು. ಫ್ರೀಸರಲ್ಲಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ, ಏನೋ ಒಂಥರ ಫ್ರೆಶ್ ಆಗಿರುತ್ತೆ. ಇವಾಗ ಜಾಸ್ತಿ ಹಾಲು ಹಾಕಿ ಮಾಡ್ತೀನಲ್ವ ನಾನು. ಸೇಮ್ ಜ್ಯೂಸ್ ಶಾಪಲ್ಲಿ ಹೇಗೆ ಜ್ಯೂಸ್ ಇರುತ್ತೆ ಹಾಗೇನೇ ಇರುತ್ತೆ. ನಾನು ನಿಮಗೆ ಒನ್ ಡೇ ಯಾವತ್ತಾದ್ರೂ ಎಲ್ಲ ಥರ ಸ್ಮೂತೀಸ್ ಅಂದರೆ ಜ್ಯೂಸ್ ಥರನೇ ಇರುತ್ತೆ, ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡಿ ಒಂದು 10-15 ಥರ ಸ್ಮೂತೀಸ್ ರೆಸಿಪೀಸ್ನ ತೋರಿಸ್ತೀನಿ ನಾನು ನಿಮಗೆ. ಒಂದು 10 ಟೈಪ್ಸ್ ಆದರೂ ತೋರಿಸ್ತೀನಿ ಸ್ಮೂತೀಸ್ ರೆಸಿಪಿನ. ಇನ್ನು ಸ್ವಲ್ಪ ದಿನದಲ್ಲಿ ಒಂದು 10 ಟೈಪ್ಸ್ ಆಫ್ ಡಿಟಾಕ್ಸ್ ಡ್ರಿಂಕ್ ರೆಸಿಪೀಸ್ನು ಹಾಕ್ತೀನಿ ನಾನು ಬ್ಲಾಗಲ್ಲಿ. ಒಂದೇ ಬ್ಲಾಗಲ್ಲಿ ಸಿಗುತ್ತೆ ಆಗ ನಿಮಗೆ. ಈಗ ಡಿಟಾಕ್ಸ್ ಡ್ರಿಂಕ್ ರೆಸಿಪೀಸ್ ಬೇಕು ಅಂದರೆ ನೀವು ಒಂದೇ ಬ್ಲಾಗಲ್ಲಿ ನೋಡ್ಕೋಬೋದು ಒಂದು 10 ಡಿಟಾಕ್ಸ್ ಡ್ರಿಂಕ್ ರೆಸಿಪೀಸ್ನ. ಆ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇವತ್ತು ಡಿಟಾಕ್ಸ್ ಡ್ರಿಂಕ್ ರೆಸಿಪೀಸ್ನ ಮಾಡಬೇಕು. ಏನಂದರೆ ಒಂದು 5 ರೆಸಿಪೀಸ್ ಆಗೈತೆ, 5 ಥರದ ರೆಸಿಪೀಸ್ ಆಗೈತೆ ಡಿಟಾಕ್ಸ್ ಡ್ರಿಂಕ್. ಒಂದು 6 ಟೈಪ್ಸೇ ಆಗೈತೆ. ಇನ್ನೊಂದು 4 ಟೈಪ್ಸ್ ಮಾಡಿಬಿಟ್ಟು ಹಾಕ್ತೀನಿ ಬ್ಲಾಗು. ಇನ್ನೊಂದು ವೀಕಲ್ಲಿ ಹಾಕ್ತೀನಿ. ಅದು ಬರೀ ಡಿಟಾಕ್ಸ್ ಡ್ರಿಂಕ್ಸ್ದೇ ಒಂದು ವೀಕಲ್ಲಿ ಹಾಕ್ತೀನಿ ನಾನು ಯಾವಾಗಾದ್ರೂ. ಜಾಸ್ತಿ ಶುಗರ್ ಹಾಕೋಬಾರ್ದು, ಚೆನ್ನಾಗಿರಲ್ಲ. ಸ್ವಲ್ಪ ಶುಗರ್ ಹಾಕೊಂಡ್ರೆ ಚೆನ್ನಾಗಿದೆ. ಯಾಕಂದರೆ ಆ್ಯಪಲ್ ಸ್ವೀಟ್ ಇರುತ್ತೆ ಅಲ್ವಾ, ಜಾಸ್ತಿ ಶುಗರ್ ಏನು ಬೇಕಾಗಿಲ್ಲ. ನಾನು ಸ್ವಲ್ಪನೇ ಶುಗರ್ ಹಾಕ್ತೀನಿ, ಯಾಕೆಂದರೆ ಶುಗರ್ ಜಾಸ್ತಿ ತಿನ್ನಬಾರ್ದು. ಬೆಲ್ಲ ತಿಂದ್ಬಿಟ್ರು ಶುಗರ್ ಎಂತಕ್ಕೂ ಒಳ್ಳೇದೇ ಅಲ್ಲ. ಅದಕ್ಕೆ ಆಲ್ಮೋಸ್ಟು ಬೆಲ್ಲನೇ ಹಾಕಿ ಮಾಡ್ತಿರ್ತೀನಿ. ಬಟ್ ಇವತ್ತು ಆ್ಯಪಲ್ಗೆ ಬೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಇದೆ ಪರವಾಗಿಲ್ಲ, ಜ್ಯೂಸ್ ಆಗುತ್ತೆ. ಏನು ಗೊತ್ತಾ, ಪಾಂಡ ಇದ್ರೆ ಒಂದು 3 ಡೇಸ್ಗೆ 1 ಲೀಟ್ರ್ ಬೇಕು ಪಾಂಡಗೆ ಹಾಲು. ಪಾಂಡ ಇಲ್ಲ ಅಂದರೆ ನಾನು ಜಾಸ್ತಿ ಕುಡಿಯೋಲ್ಲ ಹಾಲು. ಪುಟ್ಟ ಕಾಯಿಸ್ಕೊಟ್ರೆ ಕುಡಿತಾರೆ, ಇಲ್ಲ ಅಂದರೆ ಕುಡಿಯೋದೇ ಇಲ್ಲ. ಕಾಯಿಸ್ಕೊಟ್ರೆ ಮಾತ್ರ ಪುಟ್ಟ ಕುಡಿಯೋದು ಹಾಲನ್ನ. ಇವಾಗ ಇದಕ್ಕೆ ನಾನು ಒಂದು 2 ಆ್ಯಪಲ್ನ ಕಟ್ ಮಾಡಿ ಹಾಕಿದ್ದೀನಿ. ಅದಾಗಿಂದ್ರೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕಿದ್ದೀನಿ.
ಸ್ವಲ್ಪ ಹಾಲನ್ನ ಹಾಕಿದ್ದೀನಿ. ಒಂದು ಸ್ವಲ್ಪ ನೀರನ್ನ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಫಸ್ಟು. ಸ್ವಲ್ಪ ಗ್ರೈಂಡ್ ಮಾಡಿದಾದ್ಮೇಲೆ ಫಸ್ಟ್ ಸ್ವಲ್ಪ ನೀರನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ತಿಕ್ಕಾಗಿರೋ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಗ್ರೈಂಡ್ ಮಾಡಿಕೊಂಡು ಲಾಸ್ಟಲ್ಲಿ ನಿಮಗೆ ಬೇಕು ಅಂದರೆ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ವೆನಿಲಾ ಫ್ಲೇವರ್ದು ಐಸ್ ಕ್ರೀಮ್ ಇರುತ್ತೆ ನೋಡಿ, ಆ ವೆನಿಲಾ ಫ್ಲೇವರ್ದು ಐಸ್ ಕ್ರೀಮು ಕೂಡ ಹಾಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಜ್ಯೂಸ್ ಮಾಡಿಕೊಂಡ್ರೆ ಏನು ಐಸ್ ಕ್ರೀಮ್ ಬೇಕಾಗಿಲ್ಲ. ಮಿಲ್ಕ್ ಶೇಕ್ಸ್ ಮಾಡಿಕೊಂಡ್ರೆ ಐಸ್ ಕ್ರೀಮ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒನ್ ಡೇ ತೋರಿಸ್ತೀನಿ ನಾನು, ಒಂದು 10 ಸ್ಮೂತೀಸ್ ತೋರಿಸ್ತೀನಿ ನಾನು. ಯಾವತ್ತಾದ್ರೂ ಡ್ರೈ ಫ್ರೂಟ್ಸ್ನೆಲ್ಲ ಯೂಸ್ ಮಾಡಿ ಯಾವಾಗಾದ್ರೂ ಫ್ರೀ ಸಿಕ್ಕಾಗ ನಾನು ಖಂಡಿತ ಮಾಡ್ತೀನಿ ಒಂದು 10 ಸ್ಮೂತೀಸ್ ರೆಸಿಪೀಸ್ನ. ಒಂದೊಂದು ಗ್ಲಾಸೇ ಆಗುವಷ್ಟು ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇವಾಗ ನಾನಿಲ್ಲಿ ಆ್ಯಪಲ್ಲು, ಸಕ್ಕರೆ, ಹಾಲು, ನೀರನ್ನು ಇಷ್ಟನ್ನ ಹಾಕಿ ಗ್ರೈಂಡ್ ಮಾಡಿಕೊಂಡು ಬೇಕು ಅಂದರೆ ಐಸ್ ಕ್ಯೂಬ್ಸ್ನ ಹಾಕೊಳ್ಳಿ, ಅದು ಆಪ್ಷನಲ್ಲು. ಇಲ್ಲಾಂದರೆ ನೀವು ಫ್ರೀಸರಲ್ಲಿ ಇಟ್ಬಿಟ್ಟು ಆಮೇಲೆ ಕುಡಿತೀನಿ ಸ್ವಲ್ಪ ಹೊತ್ತಾಗಿದ್ದಾದ್ಮೇಲೆ ಅಂದರೆ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ತಕ್ಷಣ ಮಾಡಿದ ತಕ್ಷಣ ಕುಡಿತೀನಿ ಅಂತಂದರೆ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡಿ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಕೋಲ್ಡ್ ಆಗಿರುತ್ತೆ. ಇವಾಗ ಗ್ರೈಂಡ್ ಮಾಡೋಣ. ನೀವು ಬೇಕು ಅಂದರೆ ಸೋಸ್ಕೊಳ್ಳೋಬೋದು, ಇಲ್ಲಾಂದರೆ ಹಾಗೇನೆ ಕುಡಿಬೋದು. ಆ್ಯಪಲ್ ಅಲ್ವಾ, ಸೋಸ್ಕೊಳ್ಳೋದೇನು ಬೇಕಾಗಿಲ್ಲ, ಹಾಗೆ ಕುಡಿದ್ರೆ ಆಯಿತು. ಆ್ಯಪಲ್ ಸ್ಮೂತಿ ಅಂತನಾದರೂ ಹೇಳ್ಬೋದು, ಯಾಕಂದರೆ ಸ್ವಲ್ಪ ಗಟ್ಟಿಗೆ ಮಾಡಿದ್ದೀನಿ ಅಲ್ವಾ ನಾನು. ಆ್ಯಪಲ್ ಸ್ಮೂತಿ ಅಂತನಾದರೂ ಹೇಳ್ಬೋದು. ನಾನಿವಾಗ ಇಲ್ಲಿ ಡೈರೆಕ್ಟಾಗಿ ಗ್ಲಾಸಿನ ಸರ್ವ್ ಮಾಡ್ಕೊತಿದ್ದೀನಿ. ಪುಟ್ಟಾಗೆ ಈ ಥರದಕ್ಕಾಗಿ ಒಂದಕ್ಕೆ ಮಡಗ್ಬಿಡ್ತೀನಿ. ಪುಟ್ಟಾಗ ಹಾಗೆ ಫ್ರೀಜರಲ್ಲಿ ಇಟ್ಬಿಡ್ತೀನಿ. ಆ್ಯಪಲ್ ಸ್ಮೂತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಬಟ್ ಟೇಸ್ಟ್ ಮಾತ್ರ ಸೂಪರ್ ಇದೆ. ಟ್ರೈ ಮಾಡ್ತೀನಿ ನಾನು ಒಂದ್ಸತಿ. ಹ್ಯಾವ್ ಸಮ್ ಟೇಸ್ಟ್. ನೀವು ಸೋಸ್ಕೊಂಡ್ರು ಕೂಡ ಅದೇನು ಪಲ್ಪ್ ಇರುತ್ತೆ ನೋಡಿ ಆ್ಯಪಲ್ದು, ಅದನ್ನ ಸೋಸ್ಕೊಂಡ್ರೆ ಅಷ್ಟು ಸಿಗಲ್ಲ. ಬಟ್ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಸೋಸ್ಕೊಂಡು ಕುಡಿದ್ರೆ ಏನೂ ಪ್ರಯೋಜನನೇ ಇರೋದಿಲ್ಲ ಆಯಿತಾ. ತಿನ್ಬೇಕು ಅದನ್ನು ಜೊತೆಗೆ, ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದೇನಂದರೆ ನೀವು ಇನ್ನೊಂದೇನು ಮಾಡ್ಬೋದು ಅಂದರೆ ಆ ಸಿಪ್ಪೆನೆಲ್ಲ ಪೀಲ್ ಮಾಡಿಬಿಟ್ಟು ಕೂಡ ಹಾಕೋಬಿಡ್ಬೋದು. ಬಟ್ ಸಿಪ್ಪೆಲ್ಲ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೂಪರ್. ಊಟನೇ ಬೇಡ, ಈ ಥರ ಒಂದು ಸ್ಮೂತೀಸ್ ಇಲ್ಲಾಂದರೆ ಜ್ಯೂಸ್ನ ಕುಡಿದ್ಬಿಟ್ರೆ ಆಯಿತು. ಟೇಸ್ಟ್ ಮಾತ್ರ ಸೂಪರ್ ಇದೆ. ಇನ್ನಿವತ್ತು ಸಿಂಪಲಾಗಿ ಆ್ಯಪಲ್ ಜ್ಯೂಸ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಜಾಸ್ತಿ ವ್ಲಾಗ್ನ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಇನ್ನು ಪುಟ್ಟ ಬಂದಮೇಲೂ ಕೂಡ ನನಗೆ ಅಷ್ಟು ಟೈಮ್ ಸಿಗಲಿಲ್ಲ ಶೂಟ್ ಮಾಡ್ಕೊಳ್ಳೋದಕ್ಕೆ. ನೀವು ಕೂಡ ಈ ಈಸಿ ರೆಸಿಪಿನ ಮನೇಲೊಂದ್ಸಾರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಟು ಯು.